ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ಅಪಸ್ವರ. ಕನೇರಿ ಶ್ರೀ ಬರಬಾರ್ದು ಅಂತ ಲಿಂಗಾಯತ ಶ್ರೀಗಳು ಕಿಡಿಕಾರಿದ್ದಾರೆ. ಲಿಂಗಾಯತ ಶ್ರೀಗಳ ವಿರುದ್ಧ ಅವಾಚ್ಯ ಪದಗಳನ್ನ ಕನ್ನೇರಿ ಶ್ರೀಗಳು ಬಳಸಿದ್ರು. ಬಬಲೇಶ್ವರ ಮೂಲದ ಸ್ವಾಮೀಜಿಗಳೇ ಕನ್ನೇರಿ ಶ್ರೀ ವಿರುದ್ಧ ಈಗ ಆರೋಪವನ್ನ ಮಾಡ್ತಿದ್ದಾರೆ, ಆಕ್ಷೇಪಗಳನ್ನ ಮಾಡ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವಾದಿ ಶರಣರ ಹಿಂದೂ ಸಮಾವೇಶ ಈ ವಾಕ್ಯಕ್ಕೂ ಕೂಡ ಆಕ್ಷೇಪ ಇದೆ. ಕನ್ನೇರಿ ಶ್ರೀ ಸ್ವಾಗತಕ್ಕೆ ಸಜ್ಜಾದ ಬೆನ್ನಲ್ಲೇ ಭಾರೀ ಅಪಸ್ವರ ಕೇಳಿ ಬಂದಿದೆ. ಸಮಾವೇಶದಲ್ಲಿ 300 ಸ್ವಾಮೀಜಿಗಳು ಭಾಗಿಯಾಗ್ತಾ ಇದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆಯ ಶ್ರೀಗಳು ಬರ್ತಾರೆ. ಡಾಕ್ಟರ್ ವಿವೇಕಾನಂದ ಶ್ರೀ, ಮಸಬಿನಾಳದ ಸಿದ್ದರಾಮ ಶ್ರೀ, ಮಮದಾಪುರ ಅಭಿನವ ಮುರುಘೇಂದ್ರ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನೇರಿ ಶ್ರೀಗಳ ವಿರುದ್ಧ ಯಾವುದೇ ಕಾರಣಕ್ಕೂ ಅವರು ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಹೇಳಿ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಲಿಂಗಾಯತ ಶ್ರೀಗಳ ವಿರುದ್ಧ ಕನ್ನೇರಿ ಶ್ರೀಗಳು ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ಏಕವಚನದಲ್ಲಿ ಮಾತನಾಡಿದ್ರು. ಸೊ ಹಾಗಾಗಿ ಅವರು ಬರಬಾರ್ದು ಅನ್ನುವಂಥ ವಿರೋಧ ಇಲ್ಲಿ ಹೆಚ್ಚಾಗ್ತಾ ಇದೆ. 29/12/2025 ಸೋಮವಾರ ಇವತ್ತು ಹಿಂದೂಗಳ ಸಮಾವೇಶ ಬಬ್ಬಲೇಶ್ವರ ನಡೀತಾ ಇದೆ. ಧಾರವಾಡದಿಂದ ಸೈಕಲ್ ಮೋಟ್ರಲ್ಲಿ ಸಾವಿರಾರು ಸೈಕಲ್ ಮೋಟ್ರ್ಗಳ ರ್ಯಾಲಿ ಇವತ್ತು ಬರ್ತಕ್ಕಂಥದ್ದು. ಜೊತೆಗೆ 3000ಕ್ಕಿಂತ ಹೆಚ್ಚು ಕುಂಭಗಳು ಕೂಡ ಇವತ್ತು ಅಲ್ಲಿ ಕುಂಭ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ 20,000ವರೆಗೂ ಕೂಡ ಜನಸಂಖ್ಯೆ ಇಲ್ಲಿ ಗುರುಗಳ ಅಭಿಮಾನಿಗಳು, ಹಿಂದೂ ಅಭಿಮಾನಿಗಳು ಕೂಡುವಂಥ ಒಂದು ಸಂದರ್ಭ. ಹಾಗೆ 300ರಿಂದ ಹೆಚ್ಚು ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಟ್ಟಾಗಿ ಹಿಂದೂಗಳ ಸಂಘಟನೆ ಕಾರ್ಯಕ್ರಮ ಇದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಗ್ತೈತಿ ಅಂತಕ್ಕಂಥ ಹೇಳಕ್ಕೆ ಇಚ್ಛೆಪಡ್ತೇವೆ. ವೇದಿಕೆ ಕಾರ್ಯಕ್ರಮ 3 ಗಂಟೆಗೆ ನಾವು ಪ್ರಾರಂಭ ಆಗ್ತದೆ. ತಂಡಿ ಇರೋದ್ರಿಂದ 3 ಗಂಟೆಗೆ ಪ್ರಾರಂಭ ಆಗಿ ನಾವು 6 ಗಂಟೆವರೆಗೆ ಕಾರ್ಯಕ್ರಮವನ್ನು ಮಾಡಬೇಕು ನಿರ್ಣಯ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಪಟ್ಟಣದಲ್ಲಿ ಬಸವಾದಿ ಹಿಂದೂ ಶರಣರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಡಿಸೆಂಬರ್ 29ರಂದು ನಡೀತಾ ಇರುವಂಥ ಈ ಸಮಾವೇಶದ ಸ್ಥಳದಲ್ಲಿ ನಾವಿದ್ದೀವಿ. ಬಬಲೇಶ್ವರ ಪಟ್ಟಣದ ಹೊರಭಾಗದಲ್ಲಿ ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು, ಬೃಹತ್ ವೇದಿಕೆಯನ್ನು ಸಹಿತ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಬೃಹತ್ ಸಮಾವೇಶಕ್ಕೆ ಸುಮಾರು 20,000ಕ್ಕೂ ಅಧಿಕ ಜನರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ 300ಕ್ಕೂ ಅಧಿಕ ಸ್ತ್ರೀಗಳನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದಾರೆ. ಅಂದರೆ ಬೇರೆ ಬೇರೆ ಭಾಗದಿಂದ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಯಿಂದಲೂ ಸಹಿತ ಸಾಕಷ್ಟು ಜನ ಶ್ರೀಗಳನ್ನು, ಯತಿಗಳನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ್ದಾರೆ. ಅಷ್ಟು ಜನ ಭಾಗವಹಿಸುವಂಥ ಸಾಧ್ಯತೆ ಇದೆ. ಬೃಹತ್ ವೇದಿಕೆಯನ್ನು ಸಹಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಸುಮಾರು 10 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. 20,000ಕ್ಕೂ ಅಧಿಕ ಜನರು ಈ ಕಾರ್ಯಕ್ರಮದ ಸಮಾವೇಶದಲ್ಲಿ ಪಾಲ್ಗೊಳ್ಳಿದ್ದಾರೆ. ಜೊತೆಗೆ ವಿಜಯಪುರದಿಂದಲೇ ಸುಮಾರು 25 ಕಿಲೋಮೀಟರಷ್ಟು, 20ರಿಂದ 25 ಕಿಲೋಮೀಟರಷ್ಟು ದೂರ ಬೃಹತ್ ಬೈಕ್ ರ್ಯಾಲಿಯನ್ನು ಡಿಸೆಂಬರ್ 29ರ ಮಧ್ಯಾಹ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಸುಮಾರು 2,000ಕ್ಕೂ ಅಧಿಕ ಜನ ಕುಂಭ ಹೊತ್ತ ಮಹಿಳೆಯರನ್ನು ಕೂಡ ಬಬಲೇಶ್ವರ ಪಟ್ಟಣದಿಂದ ಈ ಸಮಾವೇಶ ನಡೆಯುವಂಥ ಸ್ಥಳದವರೆಗೂ ಸಹಿತ ಬೃಹತ್ ಕುಂಭಮೇಳವನ್ನು ಕೂಡ 2,000ಕ್ಕಿಂತ ಅಧಿಕ ಮಹಿಳೆಯರು ಕುಂಭ ಹೊತ್ತು ಇಲ್ಲಿಗೆ ಆಗಮಿಸಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಅವರ ನಿರ್ಬಂಧ ಡಿಸೆಂಬರ್ 14ರಂದು ಈಗಾಗಲೇ ಪೂರ್ಣಗೊಂಡಿದೆ. ಆ ನಿಟ್ಟಿನಲ್ಲಿ ಕನ್ನೇರಿ ಶ್ರೀಗಳು ನಿರ್ಬಂಧ ಕಂಪ್ಲೀಟ್ ಆದಂಥ ಹಿನ್ನೆಲೆ ಇದೇ ಮೊದಲ ಬಾರಿಗೆ ಈ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಜಿಲ್ಲೆಗೆ ನಿರ್ಬಂಧ ವಿಧಿಸಿರುವಂಥ ಪ್ರಯುಕ್ತವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಒಂದಷ್ಟು ಜನ ಹೇಳ್ತಾ ಇರುವಂತಂದರೆ ಕನ್ನೇರಿ ಶ್ರೀಗಳನ್ನು ವೆಲ್ಕಮ್ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಡಿಸೆಂಬರ್ 29ರಂದು ಬಬಲೇಶ್ವರ ಪಟ್ಟಣದಲ್ಲಿ ಹೊರಭಾಗದಲ್ಲಿ ನಡೀತಾ ಇರುವಂಥ ಬೃಹತ್ ಬಸವಾದಿ ಶರಣರ ಹಿಂದೂ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಭಕ್ತಾದಿಗಳು ಸೇರಿದಂತೆ ಜನರು ಕೂಡ ಪಾಲ್ಗೊಳ್ಳುವಂಥ ಎಲ್ಲ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.